ತನ್ನ ಭಕ್ತನ ಪೂಜೆ ಮಾಡ್ತಾನೆ. ಅದಕ್ಕೆ ನಾವು ನಿಮ್ಮೊಳಗೆ ಏನ್ ಮಾಡಾಕತ್ತಾನ ಕೃಷ್ಣ ಪರಮಾತ್ಮ ಅಂತ ಹಾಳೆ ಹೋಗ್ತದ ವಿನ ಹಿಡ್ಕೊಂಡ ಆಕೆ ರುಕ್ಮಿಣಿ ಒಳಗೆ ಕೂತಾಳ. ಏನಿಲ್ಲ ನಿಮ್ಮ ಅಪ್ಪ ಒಳಗೆ ಪೂಜೆ ಮಾಡಾಕತ್ತಾನು ಅಂದಳ. ಯಾರು ಪೂಜೆ ಮಾಡ್ತಾನ ತಾನ ಹತ್ತಾಕ ಲೋಕಕ್ಕೆ ಪೂಜೆ ಹಾಕಾನು ಅಂತ ಅಮ್ಯಾದ ಪೂಜೆ ಮಾಡ್ತಾನು. ಏನ್ ಮಾಡಾಕತ್ತಾನ ನೀನು ನೋಡೋಪ್ಪ ಅಂದಳಾಕಿ. ಒಳಗೆ ಹೋಗ್ಬಿಡೋದು ತುಕಾರಾಮದು ಜ್ಞಾನೇಶ್ವರ ಮಹಾತದು ತನ್ನ ಭಕ್ತರ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದ. ಅಲ್ಲೊಂದು ಗಂಟೆ ಮಣ್ಣಿನ ಗಂಟೆ ಇಟ್ಟಿದ್ದ. ಏನಪ್ಪ ನೀನೇ ಹುಟ್ಟಿಸಿದಿ, ನೀನೇ ಬೆಳೆಸಿದಿ, ನೀನೇ ಜ್ಞಾನ ಕೊಟ್ಟದಿ, ಅನ್ನ ಹಾಕದಿ, ಅವನ್ನೆಲ್ಲ ಮಾಡಿದಿ, ನೀ ಯಾಕೆ ಅವ್ರನ್ನ ಪೂಜೆ ಮಾಡ್ತೀನಿ? ಇವು ನಮ್ಮ ದೇವಪ್ಪ ನಾವು. ಹಾಗೆ ನೀವು ನನ್ನ ದೇವ್ರು, ನೀವು ನನ್ನ ದೇವ್ರು. ದೇವ್ರು ನನಗೆ ದೇವ ಅಲ್ಲ, ನನಗೆ ದೇವ ಅಲ್ಲ, ನನಗೆ ಭಕ್ತರ ದೇವರು. ಅದಕ್ಕಾಗಿ ಯಾರ ಮನಸ್ಸಿಟ್ಟು ಭಕ್ತಿ ಮಾಡ್ತಿಲ್ಲ ಅವ್ರು ನನ್ನ ಮನದಾಗಿರ್ತ ಮಾಡ್ತಾನೆ, ಅವ್ರ ನಾಮಸ್ಮರಣೆ ಮಾಡ್ತಾನೆ, ಅವ್ರ ಮುಖ ನೋಡ್ತಾನೆ, ಆನಂದ ಆಗ್ತದೆ. ಸಿಗ್ತೇ ಐತಿ ನನ್ನ ಮೇಲೆ ಯಾಕೋ ನೋಡೋ ಪಡ್ಕೊಂಡೇನು ಅಧ್ಯಕ್ಷನು. ಆದ್ರೆ ನೀವು ತಪ್ಪ ನಿಮ್ಗೆ ಹುಚ್ಚಾರ ಕೊಡಂಗಿಲ್ಲ, ಅದು ನಾವು ಹೊರಗೆ ಒಪ್ಕೊಳ್ಳಂಗಿಲ್ಲ. ಅದಕ್ಕಾಗಿ ಅದು ನೀವು ತಪ್ಪು ಒಪ್ಕೊಳ್ತಕ್ಕ ನಾ ಹಂಗೆ ನೋಡೋಣ. ಯಾವಕ್ಕೆ ನನಗೆ ಅವ್ರ ಸಂಬಂಧ ಇಲ್ಲ, ಅವ್ರ ಸಂಬಂಧ ನಿಮ್ಮ ಗುಣದೊಳಗೆ ಯಾವ ಗುಣ ಆಸೆ ಹೊಂದಿತ್ತ ಹೆಚ್ಚ ಕಡಿಮೆ ಆದಾಗ ನಾ ಹಂಗೆ ನೋಡ್ತಾನೆ. ಹುಡುಕಿದ್ರೆ ಒಟ್ಟ ನೋಡಂಗಿಲ್ಲ, ಜಾತಿ ನೋಡಂಗಿಲ್ಲ, ಪತಿ ನೋಡಂಗಿಲ್ಲ, ನೀವು ತಿನ್ನೋದು ನೋಡಂಗಿಲ್ಲ, ನಿಮ್ಮ ಹುಡುಗಿ ನೋಡಂಗಿಲ್ಲ, ಸುಡುಗಿ ನೋಡಂಗಿಲ್ಲ, ನಾ ಏನು ನೋಡಂಗಿಲ್ಲ. ಏನ್ ನೋಡ್ತಾನೆ ನಿಮ್ಮ ಒಳಗೇನು ಈ ಲೋಕದ ಮೇಲೆ ಹೆಚ್ಚು ಪ್ರೀತಿ ಬರ್ತತಿಲ್ಲ. ಏನಕ್ಕ ನಿನ್ನ ಮೇಲೆ ಎಂದ ಸ್ಥಿತಿ ಬಂದನೇನ, ನಿನ್ನ ಬೇದನೇನ ಎಂದೂ ಬೇದಿಲ್ಲ. ಇಕ್ಕಿನ ಬೇದನೇನ ಕೆಲವೊಂದು ಮಂದಿ ಹೊಟ್ಟೆ ಬೇದಿಲ್ಲ, ಅವ್ರು ಬೇಯಿಸ್ಕೊಳ್ಳೋಂಗಿಲ್ಲ. ಇಲ್ಲ ನಾ ಹೆಂಗೆ ಬೇಯಲಿ? ಇನ್ನು ಕೆಲವೊಂದು ಮಂದಿದ ಈಗ ಈ ತಂಗಿದಾಳ, ಈಗಿನ ಬೇದನಿಲ್ಲ, ಆಕೆ ಬೇಲತ್ತ ತಿರುಗಾಡ್ತಾನೆ ನಾನು. ಅಲ್ಲಿ ಅದಾಳ ಆಕಿನ ಬೇದನ ಮಾಡಿನಟ್ಟು ಬೇದನೆ ನಿಧಾನವಾಗಿದೆ. ಹಾಗೆ ಒಮ್ಮೊಮ್ಮೆ ಆಕತಿ.